ನಮಸ್ಕಾರ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಬಸ್ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ನೇಹಿತರೆ, ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಮನುಷ್ಯನನ್ನು ನಂಬಿ ಕೆಟ್ಟವರು ತುಂಬ ಜನ ಇರ್ಬೋದು, ಆದರೆ ದೇವರನ್ನು ನಂಬಿ ತುಂಬ ಜನ ಕೆಟ್ಟಿಲ್ಲ. ಸ್ನೇಹಿತರೆ, ಒಳ್ಳೆಯವರಿಗೆ ಯಾಕೆ ಈ ಕಾಲದಲ್ಲಿ ಕೆಟ್ಟದಾಗ್ತಾ ಇದೆ, ಕೆಟ್ಟವರು ಯಾಕೆ ತುಂಬ ಸಂತೋಷ ಮತ್ತು ಶ್ರೀಮಂತರಾಗಿದ್ದಾರೆ ಅಂತ ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಇಬ್ಬರು ಸ್ನೇಹಿತರಿರ್ತಾರೆ ಹಾಗೂ ಒಬ್ಬ ಗುರು ಇರ್ತಾನೆ. ಒಬ್ಬ ಗುರು ಇಬ್ಬರು ಸ್ನೇಹಿತರಲ್ಲಿ ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯವನು ಹಾಗೂ ಆತ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇರ್ತಾನೆ. ಮತ್ತೊಬ್ಬ ವ್ಯಕ್ತಿ ತುಂಬ ಕೆಟ್ಟವನಾಗಿದ್ದು ಎಲ್ಲ ದುಶ್ಚಟಗಳನ್ನು ತೊಡಗಿಸಿಕೊಂಡಿರ್ತಾನೆ. ಆದರೆ ವಿಷಯ ಏನೆಂದರೆ, ಒಳ್ಳೆಯ ವ್ಯಕ್ತಿಗೆ ತುಂಬ ಕಷ್ಟ ಮತ್ತು ಬಡತನದಿಂದಿರ್ತಾನೆ. ಕೆಟ್ಟ ವ್ಯಕ್ತಿ ತುಂಬ ಶ್ರೀಮಂತ ಮತ್ತು ತುಂಬ ಸಂತೋಷದಿಂದ ವಿಲಾಸಿ ಜೀವನವನ್ನು ಅನುಭವಿಸ್ತಾ ಇರ್ತಾನೆ. ಹಾಗೂ ಒಂದು ದಿನ ಒಳ್ಳೆಯ ವ್ಯಕ್ತಿ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಬರುತ್ತಿರಬೇಕಾದ್ರೆ ಆತನ ಕಾಲಿಗೆ ಒಂದು ಚಿಕ್ಕ ಮುಳ್ಳು ಚುಚ್ಚಿಬಿಡುತ್ತೆ. ಹಾಗೂ ಆ ವ್ಯಕ್ತಿಗೆ ತುಂಬ ನೋವಾಗ್ತಾ ಇರುತ್ತೆ. ಹಾಗೂ ಆ ವ್ಯಕ್ತಿ ಹೋಗಿ ಗುರುಗಳನ್ನ ಕೇಳ್ತಾನೆ, ಗುರುಗಳೇ, ನನ್ನ ಜೀವನದಲ್ಲೇ ಯಾಕೆ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ? ನನ್ನ ಸ್ನೇಹಿತ ತುಂಬ ಕೆಟ್ಟವನು, ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡುತ್ತಿರ್ತಾನೆ, ಆದರೆ ಅವನಿಗೆ ಯಾಕೆ ಆ ರೀತಿ ಸಂತೋಷ ಮತ್ತು ಸುಖವಾಗಿದ್ದಾನೆ ಅಂತ. ಆಗ ನಂತರ ಗುರುಗಳು ಆತನಿಗೆ ಹೇಳುತ್ತಾರೆ, ನೋಡು ಮಗು, ನೀನು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮಗಳ ಫಲವನ್ನು ಈ ಜನ್ಮದಲ್ಲಿ ಈಗ ಅನುಭವಿಸುತ್ತಾ ಇದ್ದೀಯಾ. ನಿನಗೆ ಚುಚ್ಚಿದ ಒಂದು ಮುಳ್ಳು ನಿನ್ನ ಜೀವವನ್ನೇ ತೆಗೆಯಬಹುದಿತ್ತು, ಆದರೆ ನೀನು ಮಾಡಿದ ಈ ಜನ್ಮದಲ್ಲಿ ಮಾಡಿದ ಪೂಜೆಗಳಿಂದ ಅದರ ಪ್ರತಿಫಲವನ್ನು ನೀನು ಅನುಭವಿಸ್ತಾ ಇದೀಯಾ. ನೀನು ಈಗ ಬದುಕಿರುವುದಕ್ಕೆ ಕಾರಣ ನೀನು ಮಾಡಿದ ಪೂಜೆಯ ಫಲವನ್ನೇ. ಆದರೆ ಆ ವ್ಯಕ್ತಿ ಈಗ ಅನುಭವಿಸುತ್ತಿರುವುದು ಆತ ಪುನರ್ಜನ್ಮದಲ್ಲಿ ಮಾಡಿದ ಒಂದು ಪುಣ್ಯದ ಕೆಲಸ. ಪುಣ್ಯವನ್ನು ಅನುಭವಿಸಿದ ನಂತರ ಆತನಿಗೆ ಪಾಪದ ಮೂಟೆ ಕಟ್ಟಿರುತ್ತದೆ. ದೇವರನ್ನು ನಂಬಿ ಯಾರೂ ಕೆಟ್ಟವರಿಲ್ಲ ಮಗುವೆ. ನೀನು ನಿನ್ನ ಕಾರ್ಯಗಳನ್ನು ಮಾಡುತ್ತಾ ಇರು, ನಿನ್ನ ಪೂಜಾ ಫಲದಿಂದಲೇ ನೀನು ಮೇಲೆ ಬರುತ್ತೀಯ. ಆತನ ಪಾಪಕರ ಕೂಡ ತುಂಬದ ಮೇಲೆ ಆತನಿಗೆ ಶಿಕ್ಷೆಯಾಗುತ್ತದೆ. ಸ್ನೇಹಿತರೆ, ಎಷ್ಟೇ ಕಷ್ಟ ಬಂದರೂ ನಾವು ಒಳ್ಳೆಯ ದಾರಿಯಲ್ಲೇ ನಡೆಯೋಣ ಹಾಗೂ ನಮ್ಮ ಜೊತೆ ರಾಯರಿದ್ದಾರೆ ಎಂಬ ನಂಬಿಕೆಯಲ್ಲೇ ಇರೋಣ. ನಮ್ಮ ಪುಣ್ಯದ ಫಲ ಬಂದಾಗ ನಮಗೆ ಒಳ್ಳೆಯದಾಗಿ ಆಗುತ್ತದೆ. ನೀವೇನಂತೀರಾ? ಓಂ ಶ್ರೀ ಗುರು